ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ ನಡೆದ ನಂತರ 8 ದಿನಗಳ ಆದ್ಮೇಲೆ ರಾಮೇಶ್ವರಂ ಕೆಫೆ ರೀ ಓಪನ್ ಆಗಿದೆ. ರಾಷ್ಟ್ರಗೀತೆಯೊಂದಿಗೆ ಕೆಫೆಯನ್ನ ರೀ ಓಪನ್ ಮಾಡಿದ್ದಾರೆ ಮಾಲೀಕರು. ಒಂದು ವಾರದ ಬಳಿಕ ರೀ ಓಪನ್ ಆಗಿದೆ ದಿ ರಾಮೇಶ್ವರಂ ಕೆಫೆ. ಮಾರ್ಚ್ 1ರಂದು ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ದುರಸ್ತಿಯ ಬಳಿಕ ಕೆಫೆಯನ್ನ ರೀ ಓಪನ್ ಮಾಡಿದ್ದಾರೆ ಮಾಲೀಕರು. ಇವತ್ತು ಬೆಳಗ್ಗೆಯಿಂದ ಗ್ರಾಹಕರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಗ್ರಾಹಕರ ಎಂಟ್ರಿಗೂ ಮುನ್ನ ತಪಾಸಣೆಯ ನಂತರವೇ ಒಳಗೆ ಪ್ರವೇಶವನ್ನ ನೀಡಲಾಗ್ತಾ ಇದೆ. ಮಾರ್ಚ್ 1ರಂದು ಕುಂದಹಳ್ಳಿಯಲ್ಲಿರುವಂತಹ ದಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿತ್ತು. ಅದಾದ ನಂತರ ಒಂದು ವಾರಗಳ ನಂತರ ಈಗ ಗ್ರಾಹಕರಿಗೆ ಮತ್ತೆ ದಿ ರಾಮೇಶ್ವರಂ ಕೆಫೆ ಓಪನ್ ಆಗಿದೆ. ಗ್ರಾಹಕರು ಒಳಗೆ ಬರಬೇಕು ಅಂತ ಹೇಳಿದ್ರು ಕೂಡ ಅವರನ್ನ ತಪಾಸಣೆಯನ್ನ ಮಾಡಿ ಅವರಿಗೆ ಒಳಗೆ ಬಿಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಈಗ ಓಪನ್ ಆಗಿದೆ ದಿ ರಾಮೇಶ್ವರಂ ಕೆಫೆ, ಯಾವ ರೀತಿ ಗ್ರಾಹಕರು ಒಪಿನಿಯನ್ ಅನ್ನ ಶೇರ್ ಮಾಡ್ಕೋತಾ ಇದ್ದಾರೆ? ನಾವು ಈಗಾಗಲೇ ನೋಡಬಹುದು, ಕಳೆದ 8 ದಿನಗಳಿಂದ ಕ್ಲೋಸ್ ಆಗಿರುವಂತಹ ಏನು ರಾಮೇಶ್ವರ ಕೆಫೆ ಇವತ್ತು ಓಪನ್ ಆಗಿರುವಂಥದ್ದು ಈಗಾಗಲೇ ನೋಡ್ತಾ ಇರ್ಬೋದು ನಾವು. ಎಲ್ಲೋ ಒಂದು ಕಡೆ ರಾಮೇಶ್ವರ ಕೆಫೆ ಏನೋ ಒಂದು ಹಸಿರು ತೋರಣಗಳಿಂದ ಕೂಡ ಸಿಂಗಾರಗೊಂಡಿರುವಂಥದ್ದು, ಹೂವು ಹಾಗೂ ಎಲ್ಲನೂ ಕೂಡ ಮಾಡಿರುವಂಥದ್ದು. ಅಂದರೆ ನಿನ್ನೆ ಒಂದು ರೀತಿಯಲ್ಲಿ ಪೂಜೆ ನಡೆಸಿ ಇವತ್ತು ಹೋಟೆಲ್ನ ಮಾಲೀಕರು ಇವತ್ತಿಂದ ಓಪನ್ ಮಾಡಿರುವಂಥದ್ದು ಈಗಾಗಲೇ ನೋಡ್ತಾ ಇರ್ಬೋದು. ಹೋಟೆಲ್ನ ಮುಖ್ಯ ದ್ವಾರದಲ್ಲಿ ಅಂದರೆ ಮೆಟೀರಿಯಲ್ ಡಿಟೆಕ್ಟಿವ್ ಹಾಕಿರುವಂಥದ್ದು. ಅಂದರೆ ಯಾವುದೇ ಗ್ರಾಹಕರು ಕೂಡ ಇದರಿಂದ ಬಂದರೆ ಅವ್ರನ್ನ ಒಂದು ರೀತಿಯಲ್ಲಿ ಚೆಕ್ ಮಾಡಿ ಕಳಿಸುವಂಥದ್ದು ಕೂಡ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ನೋಡ್ತಾ ಇರ್ಬೋದು, ಗ್ರಾಹಕರು ಕೂಡ ತುಂಬಿ ತುಳುಕ್ತಾ ಇರುವಂಥದ್ದು. ಅಂದರೆ ನಿತ್ಯ ಬರುವಂತಹ ಗ್ರಾಹಕರು ಎಲ್ಲೋ ಒಂದು ಕಡೆ ಕಳೆದ 8 ದಿನಗಳಿಂದ ಕೂಡ ಅವರೇನು ರಾಮೇಶ್ವರ ಕೆಫೆಯಲ್ಲಿ ಕಾಫಿ ಟೀ ತಿಂಡಿ ಇವೆಲ್ಲನೂ ಕೂಡ ನಿತ್ಯ ಸೇವಿಸ್ತಾ ಇದ್ರು. ಇವತ್ತು ಒಂದು ರೀತಿಯಲ್ಲಿ ಅವರು ಕೂಡ ಖುಷಿ ಆಗಿರುವಂಥದ್ದು ಒಂದು ಕಡೆ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಥಳೀಯ ಅಂದರೆ ಜನರು ಕೂಡ ಒಂದು ಹೆಚ್ಚಿನ ರೀತಿ ನಾವು ನಿನ್ನೆ ಪೂಜೆ ಮಾಡಿರುವಂಥದ್ದು. ಪೂಜೆಯಲ್ಲೂ ಕೂಡ ಏನು ಅಲ್ಲ ರಾಮೇಶ್ವರ ಕೆಫೆ ಮಾಲೀಕರಾದಂತಹ ರಾಘವೇಂದ್ರ ರಾವ್ ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದರು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇವರು ಕೂಡ ಏನಂದ್ರೆ ರಾಘವೇಂದ್ರ ರಾವ್ ಹೋಟೆಲ್ ಮಾಲೀಕರು ಕೂಡ ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ರೀತಿ ಸೈನ್ಯ ತುಂಬ್ತಾ ಇರೋದು ಕಾಣ್ತಾ ಇರೋದು. ಈಗ ನಮ್ಮ ಜೊತೆ ಏನು ರಾಮೇಶ್ವರ ಕೆಫೆ ನಮಸ್ಕಾರ, ಹೇಗಿದೆ ಇವತ್ತಿಂದ? ಥ್ಯಾಂಕ್ ಯು. ಒಂದು ಗ್ರಾಹಕರು ಕೂಡ ನಿಮಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.